श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 20 ಮಣೋನಿ ಸಹಜೆ ಸುನೀಳು ಕೃಪಾಮೃತೆ ಸಜಳು ತೋ ಓಳಲಾಸೆ ಶ್ರೀ ಗೋಪಾಳು ಮಹಾಮೇಘು. ಆದ್ದರಿಂದ ಸಹಜವಾಗಿ ನೀಲವರ್ಣನು ಕೃಪಾಮೃತ ಜಲ ಯುಕ್ತನು ಪಾರ್ಥನ ಕಡೆಗೆ ಹೊರಳಿದನು. ಶ್ರೀ ಗೋಪಾಲನು ಮಹಾಮೇಘರೂಪಿ ಕೃಪಾಮೃತ ಜಲಯುಕ್ತನಾದ್ದರಿಂದ ಸಹಜವಾಗಿ ನೀಲವರ್ಣನಾದ ಮಹಾಮೇಘರೂಪಿ ಶ್ರೀ ಗೋಪಾಲನು ಪಾರ್ಥನ ಕಡೆಗೆ ಹೊರಳಿದನು. ತೇಥ ಸುದರ್ಶನಾಚಿ ದ್ಯುತಿ ತೇಚಿ ವಿದ್ಯುಲ್ಲತಾ ಝಳಕತಿ ಗಂಭೀರವಾಚಾ ತೇ ಆಯತಿ ಗರ್ಜನೇಚಿ. ಆಗ ಸುಂದರ ಹಲ್ಲುಗಳ ಕಾಂತಿಯು ಅದೇ ಮಿಂಚುತ್ತಿರುವ ವಿದ್ಯುಲ್ಲತೆಯು ಅವನ ಮಾತಿನ ಗಂಭೀರ ವಾಣಿಯು ಅದೇ ಮೇಘಗರ್ಜನೆ. ಆಗವನ ಹಲ್ಲುಗಳ ಕಾಂತಿಯೇ ಮಿಂಚುತ್ತಿರುವ ವಿದ್ಯುಲ್ಲತೆಯಾಗಿರುವುದು. ಅವನ ಮಾತಿನ ಗಂಭೀರ ವಾಣಿಯೇ ಮೇಘಗರ್ಜನೆಯಾಗಿರುತ್ತದೆ. ಆತಾತೋ ಉದಾರ ಕೈಸಾ ವರ್ಷೇಲ ತೇಣೆ ಅರ್ಜುನಾಚಳು ನಿವೇಲ ಮಗ ನವಿ ವಿರುಢಿ ಫುಟೇಲ ಉನ್ಮೇಷಾಚಿ. ಆ ಉದಾರ ಶ್ರೀಕೃಷ್ಣನು ವರ್ಷಿಸುವನು. ಅರ್ಜುನನೆಂಬ ಪರ್ವತರಾಜನು ಶಾಂತವಾಗುವನು. ಹೊಸ ಜ್ಞಾನಾಂಕುರ ಬರುವುದನ್ನು ಹೇಗೆಂದು ನೋಡಬೇಕು. ಆ ಉದಾರವಾದ ಶ್ರೀಕೃಷ್ಣನು ಕೃಪಾಮೃತವನ್ನು ವರ್ಷಿಸತೊಡಗಿದನು. ಆಗ ಅರ್ಜುನನೆಂಬ ಪರ್ವತರಾಜನು ಶಾಂತವಾಗುವನು. ಮುಂದೆ ಜ್ಞಾನಾಂಕುರ ಹೇಗೆ ಬರುತ್ತದೆಂಬುದನ್ನು ನೋಡಬೇಕು. ತೇ ಕಥಾ ಐಕಾ ಮನಾಚಿಯ ಆರಾಣುಕ ಜ್ಞಾನದೇವೋ ಮನೆ ದೇಖಾ ನಿವೃತ್ತಿದಾಸು. ಕೇಳಿರಿಯ ಪ್ರಸಂಗವನ್ನು ಶಾಂತಗೊಳಿಸಿ ಮನಸ್ಸನ್ನು ಜ್ಞಾನದೇವನೆನ್ನುವನು ನಿವೃತ್ತಿದಾಸನು. ನಿವೃತ್ತಿನಾಥರ ದಾಸರಾದ ಶ್ರೀ ಜ್ಞಾನದೇವನು ಹೇಳುವ ಪ್ರಸಂಗವನ್ನು ಮನಸ್ಸನ್ನು ಶಾಂತಗೊಳಿಸಿ ಕೇಳಿರೆನ್ನುವರು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय। जय जय रघुवीर समर्थ।